ಕೊಡಗು ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ ನಿರ್ಮಿಸಲಾದ ಅನಧಿಕೃತ ಸಮಾಧಿ ಇಲಾಖಾ ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಥಳೀಯರಿಂದ ತೆರವುಗೊಳಿಸುವಂತೆ ಹಿಂದೂ ಪರ ಸಂಘಟನೆಯಿಂದ ಮೊದಲಿಗೆ ಪ್ರತಿಭಟನೆ. ಕೊಡಗು ಜಿಲ್ಲೆ ವೀರಾಜಪೇಟೆ ತಾಲ್ಲೂಕಿನ ಮಾಲ್ದಾರೆ ಸಮೀಪದ ಮತ್ತೂರು ಬಳಿಯ ಇತಿಹಾಸ ಪ್ರಸಿದ್ಧ ಶ್ರೀ ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ ಕೆಲವು ದುಷ್ಕರ್ಮಿಗಳು ಅನಧಿಕೃತ ಸಮಾಧಿ ಗೋರಿ ನಿರ್ಮಾಣ ಮಾಡಿ ಶಾಂತಿಭಂಗ ಮಾಡಿರುವ ಘಟನೆ ಸಂಬಂಧಿಸಿದಂತೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಇದೇ ಸಂದರ್ಭ ಪೊಲೀಸ್ ಹಾಗೂ ಅರಣ್ಯ ಇಲಾಖೆಯ ಮೂಲಕ ಗೋರಿಯನ್ನು ತೆರವುಗೊಳಿಸಲಾಯಿತು. ಗೋರಿಯನ್ನು ಒಡೆದಾಗ ಒಳಗಡೆ ಮೃತದೇಹದ ಬದಲು ಕಲ್ಲು ಮಣ್ಣು ತುಂಬಿಸಿ ಗೋರಿ ನಿರ್ಮಿಸಿ ಮೇಲ್ಭಾಗದಲ್ಲಿ ಹೂವಿನ ಹಾರ ಹಾಕಲಾಗಿದ್ದದನ್ನು ತೆರವುಗೊಳಿಸಲಾಯಿತು. ಹಿಂದೂಪರ ಸಂಘಟನೆಯ ಚೆಕ್ಕೇರ ಮನು, ಶಾಂತಿಯೋಡ, ರವಿ ಕುಶಾಲಪ್ಪ ಮುಂತಾದ ಪ್ರಮುಖರು ಭಾಗವಹಿಸಿ ಘಟನೆಯನ್ನು ಖಂಡಿಸಿ ನೆರೆದಿದ್ದ ಸ್ಥಳೀಯರನ್ನು ಹಾಗೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಸಿದ್ದಾಪುರ ಪೊಲೀಸರು ಕಿಡಿಗೇಡಿಗಳನ್ನು ಬಂಧಿಸಲು ಸಕಲ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಲಾಗಿದೆ. ವರದಿ ಗಿರಿಧರ ಕುಂಪುಳಿರ, ಕೊಡಗು. ಅನಾವಶ್ಯಕವಾಗಿ ಕಬ್ರಿಸ್ತಾನ್ ನಿರ್ಮಾಣ ಮಾಡಲು ಬಂದಿರತಕ್ಕಂಥ ಕುಲ್ಲಿಗಳಿಗೆ, ಹಿಂದೂ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ ಆದ್ರೆ ನೀವು ಮಾಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಖಂಡಿಸಲಿಕ್ಕೆ ಬಂದಿದ್ದೇವೆ. ಮುಂದಕ್ಕೆ ಇರತಕ್ಕಂಥ ಹಿರಿಯರು ಶಾಬಿನಣ್ಣ ಅವರಿದ್ದಾರೆ, ರವಿ ಕುಶಲಪ್ಪನವರಿದ್ದಾರೆ ಮತ್ತು ಸಂಘದ ಪ್ರಮುಖರು ಚಕ್ಕೆರ ಮನೋಹರ ಅವರಿದ್ದಾರೆ. ಇವರೆಲ್ಲ ನಮ್ಮನ್ನ ಉದ್ದೇಶಿಸಿ ಮಾತನಾಡೋರಿದ್ದಾರೆ. 10 ನಿಮಿಷಗಳ ಕಾಲ ನಾವೆಲ್ಲರೂ ಇಲ್ಲಿ ಧಿಕ್ಕಾರವನ್ನ ಕೂಗಿ ಹಿರಿಯರ ಮಾತುಗಳನ್ನು ಆಲಿಸಿ ಇಲ್ಲಿಂದ ತೆರಳಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಅಲ್ಲ ಹೇಗಿದ್ದೀರ? ಎಲ್ಲ ಚೆನ್ನಾಗಿರಲ್ಲ. ಈಗ ಜಸ್ಟ್ ಈ ಸ್ವಲ್ಪ ನಾವು ಚಿತ್ರ ಹಂಗೆ ಬಂದು ಅನ್ಕೊಂಡ ಈಗ ಬರ್ತೀನಿ ಅಂತ ಚೆನ್ನಾಗಿರೋ